ಎವ್ರಿವನ್ ವೆಲ್ಕಮ್ ಟು ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಲಕ್ನೋ ಸೂಪರ್ ಜೈಂಟ್ಸ್ ಅವರ ರಿಟೆನ್ಷನ್ ಬಗ್ಗೆ ಮಾತಾಡೋಣ. ಸೊ ಸರ್ಪ್ರೈಸಿಂಗ್ಲಿ ದೇರ್ ಇಸ್ ನೋ ರಿಟೆನ್ಷನ್ ಆಫ್ ಕ್ಯಾಪ್ಟನ್ KL ರಾಹುಲ್. ಸೊ ಕ್ಯಾಪ್ಟನ್ ಅವ್ರು ಬಿಟ್ಟು ಯಾರನ್ನೆಲ್ಲ ರಿಟೈನ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ನಿಕೋಲಸ್ ಪೂರನ್ ಅವ್ರನ್ನ ರಿಟೈನ್ ಮಾಡಿದ್ದಾರೆ. ಮೋಸ್ಟ್ ಪ್ರೊಬಾಬ್ಲಿ ಇವರೇ ನಮ್ಮ ಲಕ್ನೋ ಸೂಪರ್ ಜೈಂಟ್ಸ್ ಅವರ ನ್ಯೂ ಕ್ಯಾಪ್ಟನ್ ಆಗಿರ್ಬೋದು. ಯಾಕಂದ್ರೆ ಈವನ್ ಕೃಣಾಲ್ ಪಾಂಡೆ ಅವ್ರನ್ನ ಕೂಡ ಅವ್ರನ್ನ ರಿಟೈನ್ ಮಾಡಲಿಲ್ಲ. ಇವರು ವೈಸ್ ಕ್ಯಾಪ್ಟನ್ ಆಗಿದ್ರು. ಹಾಗೂ ರಾಹುಲ್ ಅವರ ಆಬ್ಸೆನ್ಸ್ ಅಲ್ಲಿ ಕೆಲವು ಮ್ಯಾಚಸ್ ನ ಕ್ಯಾಪ್ಟನ್ಸಿ ಮಾಡಿದ್ದಾರೆ, ಬಟ್ ಅವ್ರನ್ನ ಕೂಡ ರಿಟೈನ್ ಮಾಡಲಿಲ್ಲ. ಸೊ ಪುರನ್ ಅವರಿಗೆ ನಂಬಿಕೆ ಇಟ್ಟು 21 crores ನ ಕೊಟ್ಟು ರಿಟರ್ನ್ ಮಾಡಿದ್ದಾರೆ. ಇಷ್ಟು ಇವ್ರಿಗೆ ಕೊಡೋಕೆ ವರ್ತಾ ಅಂತ ಕೆಲವು ಕ್ವಶನ್ಸ್ ಕೂಡ ಬರುತ್ತೆ. ಅದ್ರ ಬಗ್ಗೆ ನಾವು ಲೇಟರ್ ಆಗಿ ಡಿಸ್ಕಸ್ ಮಾಡೋಣ. ಸೆಕೆಂಡ್, ಇಲ್ಲಿ ನೋಡೋದಾದ್ರೆ ಸರ್ಪ್ರೈಸಿಂಗ್ಲಿ ಮಯಾಂಕ್ ಯಾದವ್ ಅವರು ಕೇವಲ ಒಂದೇ ಸೀಸನ್ ಆಡಿದ್ದು. ಪೇಸ್ ಎಲ್ಲ ಇದೆ, ಮ್ಯಾಜಿಕ್ ಎಲ್ಲ ಮಾಡಿದ್ದಾರೆ, ಕೆಲವು ಮ್ಯಾಚ್ ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಸಿದ್ದಾರೆ. ಬಟ್ ಅದನ್ನ ಇಟ್ಕೊಂಡು ಇವರಿಗೆ 11 crore ಕೊಟ್ಟು ಸೆಕೆಂಡ್ ರಿಟೆನ್ಷನ್ ಆಗಿ ಮಾಡಿದ್ದಾರೆ. ಇದು ಒಂದು ಚರ್ಚೆಗೆ ಕಾರಣ ಆಗುತ್ತೆ. ಮಯಾಂಕ್ ಯಾದವ್ ಅವರಿಗೆ ಒಂದೇ ಸೀಸನ್ ನಂಬಿ ಇವರಿಗೆ ಇಷ್ಟು ಹಣ ಕೊಡೋದು ಎಷ್ಟು ಮಟ್ಟಿಗೆ ಸರಿ, ಇಸ್ ಇಟ್ ವರ್ತ್ ಅಂತ ಕ್ವಶನ್ ಬರುತ್ತೆ. ಇನ್ನು ಥರ್ಡ್ ರಿಟೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ರವಿ ಬಿಷ್ಣೋಯ್ ಇವ್ರಿಗೆ ಕೂಡ 11 crores ಕೊಟ್ಟಿದ್ದಾರೆ. ಇವರು ನೋಡಿದರೆ ಲಕ್ನೋ ಸೂಪರ್ ಜೈಂಟ್ ಸ್ಟಾರ್ಟ್ ಆದಾಗಿಂದ ಕೂಡ ಇದ್ದಾರೆ, ಇನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂಡ್ ಫೋರ್ತ್ ಅಂಡ್ ಫಿಫ್ತ್ ರಿಟೆನ್ಷನ್ ಬಗ್ಗೆ ಮಾತಾಡಿದರೆ ಮೋಹಸಿನ್ ಖಾನ್ ಅಂಡ್ ಆಯುಷ್ ಬಡೋನಿ ಅವರಿಗೆ 4 crores ಈಚ್ ಕೊಟ್ಟಿದ್ದಾರೆ. ಇವ್ರಿಗೆ ಸ್ವಲ್ಪ ಜಸ್ಟಿಫೈಡ್ ಆಗಿರ್ಬೋದು, ಯಾಕಂದ್ರೆ ಮೋಹಸಿನ್ ಖಾನ್ ಅವರು ಲೆಫ್ಟ್ ಆರ್ಮ್ ಪೇಸರ್, ಆಮೇಲೆ ಒಳ್ಳೆ ಎಕನಾಮಿಕಲ್ ಬೌಲರ್ ಕೂಡ. ಇವ್ರಿಗೆ ಟಾರ್ಗೆಟ್ ಮಾಡಿ ಹೊಡೋದು ಅಷ್ಟು ಸುಲಭ ಅಲ್ಲ. ಸೊ ಅದಕ್ಕೆ ಇವರು ಫಾರ್ ಫ್ಯೂಚರ್ ಇವ್ರನ್ನ ಸೇಫ್ ಆಗಿ ಇಟ್ಕೊಂಡಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಇನ್ನು ಆಯುಷ್ ಬದೋನಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯಂಗ್ ಅನ್ಕ್ಯಾಪ್ಡ್ ಬ್ಯಾಟರ್. ಸೊ ಇನ್ನು ಕೂಡ ಒಂದು ಲಾಂಗ್ ವೇ ಟು ಗೋ. ಅಂಡ್ ಇವರು ಕೂಡ ಒಂದು ಕೊಟ್ಟಿರೋ ಚಾನ್ಸ್ ಯುಟಿಲೈಸ್ ಮಾಡಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇದು ನಿಮ್ LSG ಅವರ ಟೋಟಲ್ ರಿಟೆನ್ಷನ್ ಆಗಿತ್ತು. ಈಗ ನಾನ್ ಕೇಳೋ ಕ್ವಶನ್ ಏನಂದ್ರೆ, ಪೂರನ್ ಮಯಾಂಕ್ ಯಾದವ್ ಅವರಿಗೆಲ್ಲ ಕೊಟ್ಟಿರೋ ಪ್ರೈಸ್ ಟ್ಯಾಗ್, ಇಸ್ ಇಟ್ ಜಸ್ಟಿಫೈಡ್? ನಿಕೋಲಸ್ ಪೂರನ್ ಜಸ್ಟಿಫೈಡ್, ರವಿ ಬಿಷ್ಣೋಯ್ ಜಸ್ಟಿಫೈಡ್. ಮತ್ತೆ ಮಯಾಂಕ್ ಆದವರಿಗೆ ಸ್ವಲ್ಪ ಜಾಸ್ತಿ ಐತೆ ಅಮೌಂಟ್. 14 crore ಹೆವಿ ಆಯ್ತು ಸ್ವಲ್ಪ. 14 ಎಷ್ಟು? 11. ಓಕೆ, 11 ಓಕೆ. ಸ್ವಲ್ಪ ಹೆವಿ ಆಯ್ತು. ಸ್ವಲ್ಪ ಆಪ್ಷನ್ಗೆ ಹೋಗ್ತಾ ಇದ್ರು, ಸ್ವಲ್ಪ ಕಮ್ಮಿ ಅಮೌಂಟಿಗೆ ಸಿಗ್ತಿದ್ರು. ಆಪ್ಷನ್ಗೆ ಬಿಡ್ಬೋದಿತ್ತು. ಮತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಕ್ಯಾರಿ ಮಾಡ್ತಾ ಇಲ್ಲ. ಬಟ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಟೀಮ್ ನೋಡಿದ್ರೆ ಕೂಡ ಅದೇ ಗೊತ್ತಾಗ್ತದೆ. ಏನಂದ್ರೆ ಯಾರು ಕೂಡ ಎಕ್ಸ್ಪೀರಿಯನ್ಸ್ಡ್ ಇಂಡಿಯನ್ ಬ್ಯಾಟ್ಸ್ಮನ್ ಇಲ್ಲ. ಆ, ಇದ್ದದ್ರಲ್ಲಿ ಒಬ್ರು ಯಾರು, KL ರಾಹುಲ್ ಅವರು. ದೀಪಕ್ ಕೂಡ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತು, ಬಟ್ ಅವ್ರದ್ದು ಪರ್ಫಾರ್ಮೆನ್ಸ್ ಇರ್ಲಿಲ್ಲ. ದೇವದತ್ ಪಡಿಕ್ಕಲ್ ಅವರು ಲಾಸ್ಟ್ 3 ಸೀಸನ್ಸ್ ಇಂದ ಏನು ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ. ಅವ್ರದ್ದು ಕೂಡ ಏನು ಕನ್ಸಿಸ್ಟೆನ್ಸಿ ಇರ್ಲಿಲ್ಲ. ಮತ್ತೆ ಆಯುಷ್ ಬದಾನಿ ಅವರು ಒಂದ್ ಸ್ವಲ್ಪ ಡೀಸೆಂಟ್ ಆಗಿ ಆಡ್ತಿದ್ರು. ಬಟ್ ಆತರ ರಿಟೈನ್ ಮಾಡುವಂತ ಕೆಲವು ಅಷ್ಟು ಪ್ಲೇಯರ್ಸ್ ಇಲ್ಲ. ಇದ್ದದ್ರಲ್ಲೇ ಮಾರ್ಕಸ್ ಟಾಯ್ನಿಸ್ ಅವರನ್ನು ಮಿಸ್ ಮಾಡ್ಕೊಂಡ್ರು. ಕೈಲ್ ಮೈಯರ್ಸ್ ಅವರು ಕೂಡ ಇದ್ರು. ಅವ್ರನ್ನ ರಿಟೈನ್ ಮಾಡ್ಕೊಂಡ RTM ಯೂಸ್ ಮಾಡೋದು ಬೆಸ್ಟ್. ಮತ್ತೆ ಇನ್ಯಾರಿದ್ರು ನೋಡ್ತೇನೆ ಒಂಚೂರು. ಕೃಣಾಲ್ ಪಾಂಡೆ ಅವರಿದ್ರು. ಮೋಹಸಿನ್ ಖಾನ್, ಅವರು ಮೊಹಸಿನ್ ಖಾನ್ ಅವರನ್ನು ಮಾಡಿದ್ದಾರೆ. ಬಿಟ್ಟವರಾ? ಕೃಣಾಲ್ ಪಾಂಡೆ ಓಕೆ. ಅವರನ್ನು ಮಾಡ್ಬೋದಿತ್ತು ಬೇಕಾದ್ರೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೂಡ ಕ್ಯಾರಿ ಮಾಡ್ತಾರೆ ಅಂಡ್ ಆಲ್ರೌಂಡರ್ ಕೂಡ. ಬಟ್ ಟೀಮ್ ನೋಡ್ತಾ ಬಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಯಾರು ಇಲ್ಲ. ಬಟ್ ಅವರಿಗೆ ಇದೇ ಆಪ್ಷನ್ಸ್ ಇದ್ದದ್ದು, ಹಾಗೆ ಮಾಡಿದ್ದಾರೆ. ಬಟ್ ಮಯಾಂಕ್ ಯಾದವ್ ಅವರಿಗೆ ಸ್ವಲ್ಪ ಹೆವಿ ಆಯ್ತು. ಆಪ್ಷನ್ಗೆ ಬಿಡ್ತಾರೆ ಒಳ್ಳೆತ್ತು ಅಂತ ನನಗೆ ಅನಿಸ್ತದೆ. ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದ್ ಸ್ವಲ್ಪ 2-3 ಕೋಟಿ ಯಾರು ಉಳಿಸ್ಬೋದು. ಸೊ ಐ ಥಿಂಕ್ LSG ಅವರು ಒಂದು ಬಿಗ್ ಮಿಸ್ಟೇಕ್ ಮಾಡಿದ್ದು KL ರಾಹುಲ್ ರಿಲೀಸ್ ಮಾಡಿದ್ದು. ಅಂಡ್ ಒನ್ ಮೋರ್ ಥಿಂಗ್ ಇಸ್ ನಿಕೋಲಾಸ್ ಪೂರನ್ ಕ್ಯಾಪ್ಟನ್ ಅಂತ ಹೇಳ್ತಿದ್ದೀರಿ. ಅದಕ್ಕೋಸ್ಕರ 21 year ಐ ಥಿಂಕ್ ಈಸ್ ಬರ್ತ್ ಈಸ್ ಸಚ್ ಅ ಗುಡ್ ಪ್ಲೇಯರ್. ಈಸ್ ಅನ್ ಡಿಸ್ಟ್ರಕ್ಟಿವ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್. ಐ ಥಿಂಕ್ ನಾರ್ಮಲ್ ಪ್ಲೇಯರ್ ಆಗಿ ಅವ್ರು ರಿಟೈರ್ ಮಾಡಿದ್ರೆ ಪೂರನ್ 21 year ಇಟ್ ವಾಸ್ ಲೈಕ್ ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತೆ. ಬಟ್ ಅಫ್ಕೋರ್ಸ್ ಇಟ್ಸ್ ದ ಮ್ಯಾನೇಜ್ಮೆಂಟ್ ವಾಸ್ given the idea that will be retaining as a Quran for 21 year. ಸೆಕೆಂಡ್ ರಿಟೆನ್ಷನ್ ಬಂದು ಮಯಾಂಕ್ ಯಾದವ್ 100% ನಾನು ಹೇಳ್ತೀನಿ. ಅದು ಐ ಥಿಂಕ್ ಅದು ವರ್ತ್ ಇಲ್ಲ. ಒಂದ್ ಸೀಸನ್ ಅರೌಂಡ್ ಒಂದು 3 to 4 matches ಅವ್ರು ಏನಂತ ತೋರಿಸಿದ್ದಾರೆ. ಸೊ ಸ್ಟಾರ್ಟಿಂಗ್ ಆಫ್ ದ ಕೆರಿಯರ್ ಹೇಳ್ತಾರೆ ಅದು ಇಟ್ ವಾಸ್ ಲೈಕ್ ರೋಲರ್ ಕೋಸ್ಟರ್. ಅವರಿಗೆ ಸೂಪರ್ ಆಗಿ ಮಾಡಿದ್ರು. ಅದನ್ನ ಒಂದು ಪಾಯಿಂಟ್ ಆಗಿ ಇಟ್ಕೊಂಡು ಸೆಕೆಂಡ್ ಇಂಟೆನ್ಷನ್ ಮಾಡೋದು ಐ ಥಿಂಕ್ ಇಸ್ ನಾಟ್ ವರ್ತ್. 7 crore ಜಾಸ್ತಿ ಆಯ್ತು ನನ್ನ ಪ್ರಕಾರ. ಒಂದು 8 CR to 7 CR ಅವ್ರ ವರ್ತ್ ಅನ್ಸುತ್ತೆ. ಐ ಥಿಂಕ್ ಸೆಕೆಂಡ್ ರಿಟೆನ್ಷನ್ ಅದ್ರ ಬದಲು ರವಿ ಬಿಷ್ಣಾಯ್ಗೆ ಕೊಡ್ಬೇಕಿತ್ತು. ಮಯಾಂಕ್ ಯಾದವ್ನ ಅವ್ರು ಥರ್ಡ್ ರಿಟೆನ್ಷನ್ ತರಬೇಕಿತ್ತು. ಬಟ್ ಡೆಫಿನೆಟ್ಲಿ ಅವರು ರವಿ ಬಿಷ್ಣಾಯ್ನ ಥರ್ಡ್ ರಿಟೆನ್ಷನ್ ಹಾಕಿದ್ದಾರೆ. ಸೊ ಐ ಥಿಂಕ್ ಇಸ್ ನಾಟ್ ಅ ಗುಡ್ ಕಾಲ್ ಫಾರ್ LSG. ಆಮೇಲೆ ಆಯುಷ್ ಬಡೋನಿನ ರಿಟೈನ್ ಮಾಡಿದ್ದಾರೆ. ಐ ಥಿಂಕ್ ಅದೇ ಸೌರಭ್ ಹೇಳಿದ ತರ
ಲೈಕ್ ಅವ್ರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಅವರೇಜ್ ಬೇಸ್ ಅಲ್ಲಿ ಇದೆ. ಸೊ ಮತ್ತೆ ಫ್ಯೂಚರ್ ಅನ್ಕ್ಯಾಪ್ಟ್. ಟರ್ಮ್ಸ್ ಯಂಗ್ ಪ್ಲೇಯರ್, ಅನ್ಕ್ಯಾಪ್ ಕೂಡ, ಫ್ಯೂಚರ್ ಇಂಡಿಯನ್ ಪ್ಲೇಯರ್ ಕೂಡ. ಫ್ಯೂಚರ್ ಬೇಸಿಸ್ ಟೀಮ್ ಕೋರ್ ಬಿಲ್ಡ್ ಮಾಡ್ಲಿಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ರಿಟರ್ನ್ಸ್ ಅಲ್ಲಿ ಬಂದು ಮೊಸಿನ್ ಖಾನ್ ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆ. ಮೊಸಿನ್ ಖಾನ್ ಒಳ್ಳೆ ಲೆಫ್ಟ್ ಹ್ಯಾಂಡ್ ಬೌಲರ್. ಬೇಸಿಕ್ ಆಗಿ ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಡೆಫಿನೆಟ್ಲಿ ಅವ್ರು ಸರ್ಚ್ ಮಾಡ್ತಾರೆ. ಒಂದು ಲೆಫ್ಟ್ ಹ್ಯಾಂಡ್ ಬೌಲರ್ ಬೇಕಾಗಿದೆ ಅನ್ಕ್ಯಾಪ್ಡ್, ಅವ್ರು ಕೂಡ ಒಳ್ಳೆ ಒಂದು ರಿಟೆನ್ಷನ್ ಆಕ್ಚುಲಿ. ಬಟ್ ಈ ಎಲ್ಲಾ ರಿಟೆನ್ಷನ್ ಅಲ್ಲಿ ಐ ಥಿಂಕ್ ಮಯಾಂಕ್ ಯಾದವ್ದು ಅನ್ಜಸ್ಟಿಫೈಡ್ ನನಗೆ ಅನ್ಸುತ್ತೆ. ಓಕೆ, ಈ ಆಪ್ಷನ್ ಅಲ್ಲೇ ಒಂದ್ ರಿಟೆನ್ಷನ್ RTM ಬೀಳ್ತಿದೆ. ಸೊ ಯಾರ ಮೇಲೆ ಯೂಸ್ ಮಾಡಿದ್ರೆ ಒಳ್ಳೇದು ನಿಮ್ ಪ್ರಕಾರ? ಸೊ ನಂದು ಅದೇ ಹೇಳಿ ಐ ಬಿಡ್ತೇನೆ. ಥಿಂಕ್ ಸೊ ನನ್ನ ಪ್ರಕಾರ ಒಂದು ಮಾರ್ಕಸ್ ಸ್ಟಾಯ್ನಿಸ್ ಮತ್ತೆ ಕೃಣಾಲ್ ಪಾಂಡ್ಯ ಅಥವಾ ನವೀನ್ ಉಲಕ್, ಡೇವಿಡ್ ವಿಲಿ ಅವರಿಗೆ ಟ್ರೈ ಮಾಡ್ಬೋದು ಇನ್ ಕೇಸ್ ಚೀಪ್ ಅಮೌಂಟಿಗೆ ಸಿಕ್ಕಿದ್ರೆ. ಇಲ್ಲನೇ ಡೈರೆಕ್ಟ್ ಬಿಡ್ ಮಾಡಿ ತಗೊಳ್ಬೋದು. ಮತ್ತೆ ಬೇರೆ ಅಂತ ಪ್ಲೇಯರ್ಸ್ ಯಾರು ಇಲ್ಲ ಈ ಟೀಮ್ ಅದೇ. ನವೀನ್ ಉಲಕ್ ಹೇಳಿದಲ್ಲ. ಓಕೆ, ಎಷ್ಟು ತಾಕರ್ ಅವರ ಮೇಲೆ ಟ್ರೈ ಮಾಡ್ಬೋದು ಇನ್ ಕೇಸ್ ಟ್ರೈ ಮಾಡೋದು. ನನ್ನ ಪ್ರಕಾರ ಒಂದು RTM ಯೂಸ್ ಮಾಡಿದ್ರೆ ಅವ್ರು ಸ್ಟಾಯ್ನಿಸ್ ಗೆ ಯೂಸ್ ಮಾಡ್ತಾರೆ. ಇನ್ ಕೇಸ್ ಸ್ಟಾಯ್ನಿಸ್ ನ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ದೇ ಕ್ಯಾನ್ ಗೋ ವಿತ್ ಕೃಣಾಲ್ ಪಾಂಡ್ಯ ಅವ್ರ ನವೀನ್ ನಾಮಕ್. ಬಟ್ ಡೆಫಿನೆಟ್ಲಿ ಐ ಥಿಂಕ್ ಸ್ಟಾಯ್ನಿಸ್ ನ ಅವ್ರು ಬಿಡಲ್ಲ. ಡೆಫಿನೆಟ್ಲಿ ಸ್ಟಾಯ್ನಿಸ್ RTM ಮಾಡ್ತಾರೆ. ಇನ್ ಕೇಸ್ ನಮ್ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ, ಬಟ್ ನನ್ನ ಕಡೆಯಿಂದ ಮೋಸ್ಟ್ಲಿ RTM ಯೂಸ್ ಮಾಡ್ತಾರೆ ಸ್ಟಾಯ್ನಿಸ್. ಅವರಿಗೆ 14 crore ಕೊಟ್ಟು ರಿಟರ್ನ್ ಮಾಡ್ಬೋದಿತ್ತು. ಮಯಾಂಕ್ ಯಾದವ್ ಅವರನ್ನು ಆಕ್ಷನ್ ಬಿಟ್ಟು RTM ಮಾಡ್ಬೋದಿತ್ತು. ಅದು ಬೆಸ್ಟ್ ಅಂತ ಅನಿಸ್ತದೆ. ಯಾಕಂದ್ರೆ ಲಾಸ್ಟ್ 2022 ಅಲ್ಲೂ ಕೂಡ ರಿಟರ್ನ್ ಮಾಡಿದ್ರು KL ರಾಹುಲ್, ಮಾರ್ಕಸ್ ಸ್ಟೋಯ್ನಿಸ್ ಮತ್ತೆ ರವಿ ಬಿಷ್ಣಾಯ್ ಅವರನ್ನ. ಸೊ ಇಲ್ಲಿ ರಿಟರ್ನ್ ಮಾಡ್ತಾರೆ ತುಂಬಾ ಒಳ್ಳೇದು. ಯಾಕಂದ್ರೆ ಗೇಮ್ ಚೇಂಜರ್, ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚಸ್ ಗೆಲ್ಸಿದ್ದಾರೆ ಲಾಸ್ಟ್ ಇಯರ್ ಚೆನ್ನೈ ಅಗೇನ್ಸ್ಟ್, ಅದರ ಪ್ರೀವಿಯಸ್ ಇಯರ್ RCB ಅಗೇನ್ಸ್ಟ್. ಮತ್ತೆ ಬಾಲಿಂಗ್ ಅಲ್ಲಿ ಕೂಡ ಕಾಂಟ್ರಿಬ್ಯೂಷನ್ ಬಂದಿದೆ. 2-3 ವರ್ಷ ಒಂದು ಡೀಸೆಂಟ್ ಸ್ಪೆಲ್ ಕೂಡ ಹಾಕ್ತಾರೆ. ಒಟ್ನಲ್ಲಿ ಈಸ್ ಅ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಅವರನ್ನು ಮಾಡ್ತಿದ್ರೆ ಸೌರಭ್ ನೋನು ಅವರು ಅವ್ರದ್ದು ಒಂದು ಮೇನ್ ಐಡಿಯಾಲಜಿ ಏನಿತ್ತು ಅಂತ ಹೇಳಿದ್ರೆ ಬರೀ ಇಂಡಿಯನ್ ಪ್ಲೇಯರ್ಸ್ ಮಾತ್ರ ರಿಟೈನ್ ಮಾಡ್ಬೇಕಿತ್ತು, ಎಕ್ಸೆಪ್ಟ್ ಕ್ಯಾಪ್ಟನ್. ಯಾಕಂದ್ರೆ ಅವ್ರಿಗೆ ಆಪ್ಷನ್ ಇಲ್ಲ, KL ರಿಲೀಸ್ ಮಾಡಿದ್ದಾರೆ. ಸೊ ಅವ್ರಿಗೆ ಒಂದು ಸ್ಟ್ಯಾಂಡ್ ಬೈ ಕ್ಯಾಪ್ಟನ್ ಬೇಕು, ಅದಕ್ಕೋಸ್ಕರ ನಿಕೋಲಸ್ ಪೂರಾನ ರಿಟೈನ್ ಮಾಡಿದ್ರು ಆಸ್ ಎ ಕ್ಯಾಪ್ಟನ್. ಅದು ಬಿಟ್ಟರೆ ಅವ್ರಿಗೆ ಲಿಟ್ರಲಿ ಇನ್ ಕೇಸ್ ನಿಕೋಲಸ್ ಪೂರಾನ ಬಿಟ್ಟು KL ರಿಟೈನ್ ಮಾಡಿದ್ರು ಕೂಡ RTM ಬೇಸ್ ಅವರು ನಿಕೋಲಸ್ ಪೂರಾನ ಯೂಸ್ ಮಾಡ್ತಿದ್ರು. ಆಸ್ KL ರಿಲೀಸ್ ಮಾಡಿದ್ದಾರೆ, ಅವ್ರು ನಿಕೋಲಸ್ ಪೂರಾನ ಕ್ಯಾಪ್ಟನ್ ಹಾಕಿ ಮುಂದಿನ ಪ್ಲೇಯರ್ಸ್ ಎಲ್ಲ ನಂಗೆ ಇಂಡಿಯಾನೇ ನಾನು ರಿಟೈನ್ ಮಾಡ್ಬೇಕಂತ ಹೇಳಿದ್ದಾರೆ. ಬಟ್ ಆ ಟ್ಯಾಲೆಂಟ್ ಇದೆ ಅವ್ರಿಗೆ ಆಲ್ರೆಡಿ. ನೋಡಿ, ಬಿಷ್ಣು ಇದ್ದಾರೆ, ಬದೋನಿ ಇದ್ದಾರೆ, ಮುಸಿನ್ ಖಾನ್ ಇದ್ದಾರೆ, ಮಯಾಂಕ್ ಯಾದವ್ ಇದ್ದಾರೆ. ಸೊ ಆ ಇಂಡಿಯನ್ ಕೋನ್ ರಿಟೈನ್ ಮಾಡ್ಬೇಕು ಅವ್ರಿಗೆ. ಸೊ ಎವ್ರಿ ಫ್ರಾಂಚೈಸ್ ಏಮ್ ಅಂತ ಹೇಳಿದ್ರೆ ಇಂಡಿಯನ್ಸ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕು. ಪ್ರೀವಿಯಸ್ ಸೀಸನ್ ನೋಡ್ಬೇಕಂದ್ರೆ ತುಂಬಾ ಇಂಡಿಯನ್ ಅನ್ಎಕ್ಸ್ಪೀರಿಯನ್ಸ್ ಅನ್ಕ್ಯಾಪ್ ಇಂಡಿಯನ್ಸ್ ಗೆ ಚಾನ್ಸ್ ಕೊಡ್ತಿದ್ರು ಬೇರೆ ಫ್ರಾಂಚೈಸ್. ಲಕ್ನೋ ಅಂತೂ ಯಂಗ್ಸ್ಟರ್ಸ್ ಗೆ ಮಾತ್ರ. ಅವರ ಸಂಜೀವ್ ಗೋನೆಕರ್ ಓನರ್ ಅವರು ಆ ಫ್ರಾಂಚೈಸಿನ ಸ್ಟಾರ್ಟ್ ಮಾಡೋಕೆ ಹೇಳಿದ್ರು, ನಮ್ ಮೇನ್ ಮೋಟಿವ್ ಇಸ್ ಗೆಟಿಂಗ್ ಯಂಗ್ ಪ್ಲೇಯರ್ಸ್. ಆ ಯಂಗ್ ಪ್ಲೇಯರ್ಸ್ ಗೆ ಅಪರ್ಚುನಿಟಿ ಕೊಡೋದು ಅವ್ರ ಮೇನ್ ಏಮ್ ಅಂತ ಹೇಳಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಅವರು ಇಂಡಿಯನ್ ಕೋರ್ ಕೂಡ ಎಲ್ಲ ಯಂಗ್ ಪ್ಲೇಯರ್ಸ್ ನ ರಿಟೈನ್ ಮಾಡಿದ್ದಾರೆ. ಬಟ್ ಪೂರ ಅವರನ್ನು ಬಿಡ್ತಾರೆ, ಅವರು 20 ಜಾಸ್ತಿನೇ ಹೋಗ್ತಿದ್ರು. ಬಟ್ ಸಿ ಅದೇ ಹೇಳಿದೆ ಅಲ್ವಾ, ಕ್ಯಾಪ್ಟನ್ ಬೇಕು ಅವ್ರಿಗೆ. ಸೊ ಡೆಫಿನೆಟ್ಲಿ ಪುರಾನ್ ಅವ್ರು ಆಲ್ರೆಡಿ MI ಕೇಪ್ ಟೌನ್ ನ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ. ಓಕೆ, ಸೊ ಆ ಲೀಡರ್ಶಿಪ್ ಕ್ವಾಲಿಟಿ ಈ ಸತಿ ಅವ್ರಿಗೆ ಕೊಟ್ಟು ನೋಡೋಣ ಅಂತ ಓನರ್ ಮ್ಯಾನೇಜ್ಮೆಂಟ್ ಡಿಸೈನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಪುರಾನ್ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಇವಾಗ LSG ಅವರು. ಸಮಥಿಂಗ್ ಕ್ಯಾನ್ ಚೇಂಜ್. ಓಕೆ ಶ್ರೇಯಸ್, ನಿನ್ನ RTM ಪಿಕ್ಸ್ ಯಾರು? RTM ಸ್ಟಾಯ್ನಿಸ್ ಗೆ ಮಾಡ್ತಾರೆ, ಬಟ್ ಅವರು ಬೇರೆ ಟೀಮ್ ಕೆಲವು ಆಲ್ ಔಟ್ ಹೋಗೋ ಚಾನ್ಸಸ್ ಕೂಡ ಇದೆ ಸ್ಟಾಯ್ನಿಸ್ ಅವರಿಗೆ. ಬಿಕಾಸ್ ಅಂತ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಗೆಲ್ಸುವಂತ ಪ್ಲೇಯರ್ ಅವರು. T20ಲಿ ಬೀಸ್ಟ್ ಆಗಿ ಕೂಡ ಆಡ್ತಾರೆ. ಸೊ ಇವ್ರು ಯೂಸ್ ಆಲ್ ಔಟ್ ಏನಾದ್ರು ಬೇರೆ ಟೀಮ್ ಹೋದ್ರೆ ಲೈಕ್ ಅಪ್ ಟು 15-20 ಏನಾದ್ರು ಹೋದ್ರೆ, ಬಿಕಾಸ್ ಈಸ್ ಅನ್ ಆಲ್ರೌಂಡರ್, ಬೌಲಿಂಗ್ ಕೂಡ ಕೆಲವು ಒಂದೆರಡು ಓವರ್ಸ್ ಹ್ಯಾಂಡಿ ಕೂಡ ಮಾಡಿ ಕೊಡ್ತಾರೆ. ಸೊ ಅವಾಗ ಇಲ್ಲಿ ಇವರಿಗೆ ಬಡ್ಜೆಟ್ ಹೊಡ್ತಾ ಬಿದ್ದೇ ಬೀಳುತ್ತೆ. ಒಬ್ಬನೇ ಪ್ಲೇಯರ್ ಮೇಲೆ RTM ಗೆ ಹೋಗಿ ಆಮೇಲೆ ಬೇರೆ ಟೀಮ್ ಕೂಡ ಒಂದು ಬುಡ ಅಲ್ಲಾಡುತ್ತೆ ಅಂತ ಕೂಡ ಚಾನ್ಸಸ್ ಇರುತ್ತೆ ಇಲ್ಲಿ. ಇನ್ ಕೇಸ್ RTM ಸ್ಟಾಯ್ನಿಸ್ ಸಿಗೋದು ಕಷ್ಟ ಇದೆ. ಇವ್ರು ಟ್ರೈ ಮಾಡಿದ್ರು ಕೂಡ ಒಂದು 20 ಕೋಟಿನ ಸೈಡ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. -20 ಕೋಟಿ ಇಟ್ಕೊಂಡೆ ಅವರು ಆಪ್ಷನ್ ಸ್ಟ್ರಾಟಜಿ ಹೋಗ್ಬೇಕು. ಸೊ ಈಗ ಎಷ್ಟು ಅವ್ರ ಹತ್ರ 69 ಇದೆ. 69 ಅಲ್ಲಿ ಒಂದು 20 crores ಸ್ಟಾಯ್ನಿಸಿಗೆ ಅಂತ RTM ಅಂತ ತೆಗೆದಿಟ್ಟು ಉಳಿದಿರೋ 49 crores ಅಲ್ಲಿ ಇವರಿಗೆ ಎಷ್ಟು ರಿಮೈನಿಂಗ್ ಒಂದು
13 14 15 ಪ್ಲೇಯರ್ಸ್ ನ ತಗೊಳ್ಬೇಕಾಗುತ್ತೆ. ಸೊ ಆ ತರ ಸ್ಟ್ರಾಟಜಿ ಮಾಡ್ಬೇಕಾಗುತ್ತೆ. ಬಟ್ ಆರ್ ಟಿ ಎಂ ಸ್ಟಾಯಿನ್ಸ್ಗೆ ಮಾಡಿದ್ರೆ ಒಳ್ಳೇದು. ಬಟ್ ಇವರಿಗೆ ಅದು ಎಲ್ಲ ಬಜೆಟ್ ಕೂಡ ಒಂದು ಕಾನ್ಸ್ಟೆಂಟ್ ಬರುತ್ತೆ. ಅದು ಬಿಟ್ರೆ ಇನ್ಯಾರು ಇದಾರೆ ಅಂದ್ರೆ ಕೃಣಾಲ್ ಪಾಂಡ್ಯ ಕೂಡ ಒನ್ ಆಫ್ ದಿ ಡೀಸೆಂಟ್ ಆಪ್ಷನ್ ಆಸ್ ಅನ್ ಆಲ್ರೌಂಡರ್. ಆಮೇಲೆ ಬ್ಯಾಟಿಂಗ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇವನ್ ಬೌಲಿಂಗ್ ಅಲ್ಲಿ ಕೆಲವು ಅವರಿಗೆ ಹೆಲ್ಪ್ ಆಗುವಂತ ಪಿಚಸ್ ಅಲ್ಲಂತೂ ಅವರು ಬೀಟೇಬಲ್, ಅವರಿಗೆ ಮುಟ್ಟಕ್ಕೆ ಆಗಲ್ಲ. ಸೊ ಆ ತರ ಸ್ಪಿನ್ ಪಿಚಸ್ ಅಲ್ಲಿ ಎಸ್ಪೆಷಲಿ ಆ ತರ ಅವ್ರಿಗೆ ತುಂಬಾನೇ ಹೆಲ್ಪ್ ಸಿಗುತ್ತೆ. ಅಂಡ್ ಕೃಣಾಲ್ ಪಾಂಡ್ಯ ಆಕ್ಚುಲಿ ಬೆಸ್ಟ್ ಆಪ್ಷನ್ ಆರ್ ಟಿ ಎಂ ಮಾಡಿದ್ದಾರೆ. ಸ್ಟಾಯಿನಿಸ್ಗೆ ಎಲ್ಲೋ ಒಂದ್ ಕಡೆ ಬಜೆಟ್ ಮೇಲೆ ರೈಸ್ ಆಗ್ಬೋದು. ಅದು ಬಿಟ್ರೆ ಇಂಡಿಯನ್ಸ್ ನೋಡೋದಾದ್ರೆ ಕೃಣಾಲ್ ಪಾಂಡ್ಯ ಅವರು ಇದ್ದಾರೆ, ಯಶ್ ಠಾಕೂರ್ ಇದ್ದಾರೆ ಬೌಲರ್. ಅದು ಬಿಟ್ರೆ ಇನ್ನು ಆ ತರ ಏನು ಆ ಲೆವೆಲ್ಗಿಂತ ಪ್ಲೇಯರ್ಸ್ ಯಾರು ಇಲ್ಲ. ಮೋಸ್ಟ್ ಪ್ರೊಬ್ಯಾಬ್ಲಿ ಇನ್ನು ಯಾರಾದ್ರೂ ಇದ್ರೆ ಲೋಕಲ್ ಟ್ಯಾಲೆಂಟ್ಸ್ ಇರ್ಬೋದು. ಬಟ್ ಮೇನ್ ಫೋಕಸ್ ಏನಂದ್ರೆ ಐದರ್ ಸ್ಟಾಯಿನಿಸ್ ಆರ್ ಕೃಣಾಲ್ ಪಾಂಡ್ಯ ಅಂತ ಹೇಳ್ತೀನಿ. ಸ್ಟಾಯಿನಿಸ್ ಸಿಕ್ಲಿಲ್ಲ ಅಂದ್ರೆ ಇಟ್ಸ್ ಡೆಫಿನೆಟ್ಲಿ ಕೃಣಾಲ್ ಪಾಂಡ್ಯ ಗೋಯಿಂಗ್ ಫಾರ್ ಆರ್ ಟಿ ಎಂ. ಓಕೆ, ಮತ್ತೇನಾರು ಇದೆಯಾ? ಮುಗೀತಾ? ಆಲ್ಮೋಸ್ಟ್ ಆಲ್ ಬೇಸಿಸ್ ಐ ಕವರ್ ಥಿಂಕ್ ಮಾಡಿ. ಇನ್ನೊಂದು ವಿಷಯ, ಹ್ಮ್ ಇಲ್ಲ ನಾನು ಇನ್ನೊಂದು ವಿಷಯ ಹೇಳ್ಬೇಕು. ಒನ್ ಆಫ್ ದ ಮೇನ್ ರೀಸನ್ ಕೆ ಎಲ್ ರಾಹುಲ್ ಬಗ್ಗೆ ಹೇಳ್ಬೇಕು. ಅಂದ್ಮೇಲೆ ಮೇನ್ ರೀಸನ್ ಕೆ ಎಲ್ ರಾಹುಲ್ ಅವ್ರು ತೆಗ್ದಿದ್ದು ಐ ಥಿಂಕ್ ಒಂದು ಟೀಮ್ ಅಂಡರ್ ಪರ್ಫಾರ್ಮ್ ಮಾಡ್ತಿತ್ತು ಅವರ ಕ್ಯಾಪ್ಟನ್ಸಿ ಅಂಡರ್. ಇನ್ನೊಂದು ಕೆ ಎಲ್ ಫಾರ್ಮ್ ಇರ್ಲಿಲ್ಲ, ವಾಸ್ ಫಾರ್ಮ್ಲೆಸ್, ಫಾರ್ಮ್ ಕಳ್ಕೊಂಡಿತ್ತು. ಅಟ್ ದ ಸೇಮ್ ಟೈಮ್ ಲಾಸ್ಟ್ ಟೈಮ್ ಹೈದರಾಬಾದ್ ನವರು 169 ಸ್ಕೋರ್ ನ ವಿದಿನ್ 8.3 overs ಅಲ್ಲಿ ಚೇಸ್ ಮಾಡಿದ್ಮೇಲೆ ಲಾಟ್ ಆಫ್ ಹೀಟಿಂಗ್ ಆರ್ಗ್ಯುಮೆಂಟ್ಸ್ ಬಿಟ್ವೀನ್ ದ ಓನರ್ ಅಂಡ್ ದ ಪ್ಲೇಯರ್. ಆಕ್ಚುಲಿ ಸಂಜೀವ್ ಗೋನಕ್ಕ ಮತ್ತೆ ಕೆ ಎಲ್ ರಾಹುಲ್ ನಡುವೆ ಅಲ್ಲಿ ಹೀಟ್ ಅಪ್ ಮೂಮೆಂಟ್ಸ್ ಹೋಗ್ತಿತ್ತು. ಲೈಕ್ ಲಿಟರಲಿ ಆ ತರ ಕ್ಯಾಪ್ಟನ್ ನ ಕ್ರೌಡ್ ಮುಂದೆ ಡಿಸ್ರೆಸ್ಪೆಕ್ಟ್ ಮಾಡೋದು ಐ ಥಿಂಕ್ ಇಟ್ಸ್ ನಾಟ್ ಅ ಗುಡ್ ಆಪ್ಷನ್. ಬಿಕಾಸ್ ಅಫ್ಕೋರ್ಸ್ ಅ ಪ್ಲೇಯರ್, ಮ್ಯಾಕ್ಸಿಮಮ್ ಪ್ಲೇಯರ್ ಏನ್ ಮಾಡ್ಬೋದು, ಹಿ ಕ್ಯಾನ್ ಗಿವ್ ಇಸ್ ಬೆಸ್ಟ್ ಟು ಮೇಕ್ ದ ಟೀಮ್ ವಿನ್ ದ ಟ್ರೋಫಿ. ಸೊ ಐ ಥಿಂಕ್ ಅದು ನಿಮ್ಗೂ ಗೊತ್ತಿರುತ್ತೆ, ನೀವು ನೋಡಿರ್ತೀರಾ. ಸೊ ಈಗ ನನ್ಗೆ ಏನಂತ ಹೇಳಿದ್ರೆ, ನಂಗೆ ಒಪಿನಿಯನ್ ಬೇಕು ಅದ್ರ ಬಗ್ಗೆ. ನೀವ್ ಏನ್ ಅನ್ಕೊಂಡಿದೀರಾ ಅಂತ. ಮಾಡಿದ್ ಕರೆಕ್ಟ್ ಇಲ್ವಾ? ನನ್ ಪ್ರಕಾರ ಹೇಳ್ಬೇಕಂದ್ರೆ ಅದು ಮಾಡಿದ್ ಕರೆಕ್ಟ್ ಇಲ್ಲ. ಬಿಕಾಸ್ ಲಿಟರಲಿ ಆ ಸ್ಕ್ವಾಡ್ ಇಟ್ಕೊಂಡು ಲೈಕ್ ಅವ್ರಿಗೆ ಏನ್ ಕೊಡ್ಬೇಕಾಗುತ್ತೋ ದೆಜ್ಜೆ ಲಿಟರಲಿ ಎಂಟೈರ್ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದಾರೆ. ಸೊ ನೀವ್ ಏನ್ ಅನ್ಕೊಳ್ತಾರೆ ಈ ಇನ್ಸಿಡೆಂಟ್ಸ್ ಬಗ್ಗೆ? ಅದು ಕೆ ಎಲ್ ರಾಹುಲ್ ಅವರೇ ಡಿಸೈಡ್ ಮಾಡಿದ್ದಾರೆ. ಅವರು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ನಾನು ಸ್ವಲ್ಪ ಬೇರೆ ಫ್ರಾಂಚೈಸಿಗೆ ಹೋಗಿ ಆಡ್ಬೇಕು, ಒಂದು ಒಳ್ಳೆ ಬ್ಯಾಕ್ ಮಾಡುವ ಫ್ರಾಂಚೈಸಿಗೆ ಹೋಗಿ ಆಡ್ಬೇಕಂತ ಅವರೇ ಹೇಳಿದ್ದಾರೆ. ಮತ್ತೆ ಅವ್ರು ಕೆಲವು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಯಾವ ಫ್ರಾಂಚೈಸಿಗೆ ಆಡ್ಬೇಕಂತ. ಸೊ ಅದು ಅವರೇ ಮೆಂಟಲಿ ಡಿಸೈಡ್ ಮಾಡಿದ್ರು ನೆಕ್ಸ್ಟ್ ಇಯರ್ ನಾನು ಆಕ್ಷನ್ಗೆ ಹೋಗ್ತೀನಿ ಅಂತ, ಈ ಎಲ್ಲ ಇನ್ಸಿಡೆಂಟ್ ಆಗಿ. ಇನ್ನೊಂದು ಒಂದು ಕ್ರಿಪ್ಟಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರ, ಅದೇ LSG ಓನರ್ ಅವರು. ನಮ್ಗೆ ಇದೆ ರಿಟೆನ್ಷನ್ ಬಗ್ಗೆ ಏನಾದ್ರು ಯಾರ ಇದು ಕೇಳಿದಾಗ, ಅವ್ರು ಏನು ರಿಟೆನ್ಷನ್ ಬಗ್ಗೆ ಅಭಿಪ್ರಾಯ ಅಂತ ಕೇಳಿದಾಗ, ನಮ್ಗೆ ಟೀಮ್ಗೆ ಆಡುವಂತ ಪ್ಲೇಯರ್ಸ್ ಬೇಕು, ಪರ್ಸನಲ್ ಮೈಲ್ ಸ್ಟೋನ್ಸ್ ಆಡುವಂತ ಪ್ಲೇಯರ್ಸ್ ಬೇಡ ಅಂತ ಹೇಳಿ ಒಂದು ಒಂದು ಇಂಡೈರೆಕ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲೇ ಗೊತ್ತಾಗುತ್ತೆ ಇದು ಟೀಮ್ ಮತ್ತೆ ಕ್ಯಾಪ್ಟನ್ ಬಗ್ಗೆ ಏನು ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂತ. ಬಟ್ ಈ ತರ ಡಿಸ್ರೆಸ್ಪೆಕ್ಟ್ ಮಾಡಿದ ತಪ್ಪಾಯ್ತು ಲಾಸ್ಟ್ ಸೀಸನ್ SRH. ಸುಮ್ನೆ ಅವರು ಆಫ್ ದ ಕ್ಯಾಮ್ರಾ ಮಾಡಿದ್ರೆ, ಆಫ್ ಕ್ಯಾಮ್ರಾ ಎಲ್ಲ ಇಟ್ಕೊಳ್ಬೇಕಿತ್ತು ಅವರ ಡಿಸ್ಕಷನ್. ಬಟ್ ಅದು ಒಂದು ವೈರಲ್ ಆಗ್ಬಿಡ್ತು ಎಲ್ಲ ಕಡೆನು. ಲೈಕ್ ಅವರು ಸ್ಟೇಡಿಯಂ ಅಲ್ಲೇ ಅವರು ಏನೋ ಒಂದು ಮಾತಾಡಿದ್ರು ಕೆ ಎಲ್ ರಾಹುಲ್ ಅವ್ರ ಬಗ್ಗೆ. ಸೊ ಈವನ್ ಕೆ ಎಲ್ ರಾಹುಲ್ ಕೂಡ ಇರೋಕ್ ಇಷ್ಟ ಇರ್ಲಿಲ್ಲ. ಅವ್ರು 20 ಕೋಟಿ ಕೊಟ್ಟರು ಕೂಡ ಅವ್ರು ಮೋಸ್ಟ್ಲಿ ಬೇಡ, ನಾನು ಆಪ್ಷನ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ರು ಏನೋ. ಸೊ ಅದಕ್ಕೆ ಒಂದು ಬಿಟ್ಟು ಬಂದಿದ್ದಾರೆ. ಬಟ್ ಟ್ರೀಟ್ ಮಾಡ್ಕೊಂಡಿರೋ ರೀತಿ ಎಲ್ಲೋ ಇಷ್ಟ ಆಗ್ಲಿಲ್ಲ. ಈವನ್ ರೈಸಿಂಗ್ ಪುಣೆ ಸೂಪರ್ ಜೈನ್ಸ್ ಅಲ್ಲಿ ಕೂಡ ಇವ್ರದ್ದು ಸುಮಾರು ಕಾನ್ಫ್ಲಿಕ್ಟ್ಸ್ ಆಗಿತ್ತು ಅಗೇನ್ಸ್ಟ್ MS ಧೋನಿ ಅವ್ರನ್ನೇ ಕೆಳಗಿಡಿಸಿ ಸ್ಟೀವ್ ಸ್ಮಿತ್ ನ ಕ್ಯಾಪ್ಟನ್ ಮಾಡಿದ್ದು. ಸೊ ಇವ್ರದೊಂದು ಕಾನ್ಫ್ಲಿಕ್ಟ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಕೆ ಎಲ್ ರಾಹುಲ್ ಅವ್ರು ಬಿಟ್ಟು ಬಂದಿದ್ದು ಇನ್ನೂ ಒಳ್ಳೆ ಆಯ್ತು. ಅವ್ರಿಗೆ ಇನ್ನೂ ಒಳ್ಳೆ ಫ್ರಾಂಚೈಸಿ ಹೋಗಿ ಅವರ ಗೇಮ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು ಆ ಪ್ರೆಷರ್ ಇಂದ ಹೊರಗೆ ಬಂದು ಅಂತ ಹೇಳ್ತೀನಿ. ಡೆಫಿನೆಟ್ ಆಗಿ ನಾನು ಹೇಳ್ತೀನಿ ಅದೇ, ಎಸ್ ಟೇಕನ್ ಆಫ್ ದ ಬೆಸ್ಟ್ ಡಿಸಿಷನ್. ನಂಗೆ ಬೇಡ, ನಾನು ಆಪ್ಷನ್ ಬಿಡಿ, ಐ ಕ್ಯಾನ್ ಪ್ಲೇ, ಐ ನೀಡ್ ಟು ಪ್ಲೇ ಸಮ್ವೇರ್ ಅ ಟೀಮ್ ಗಿವ್ಸ್ ಮಿ ಫ್ರೀಡಮ್. ಸೊ ಅದರಲ್ಲಿ ಹೇಳಿದರೆ ಮುಂಬೈಗೆ ಆಡೋಕ್ಕೂ ಇಂಟ್ರೆಸ್ಟ್ ಇದೆ, ಚೆನ್ನೈಗೆ ಆಡೋಕ್ಕೂ ಇಂಟ್ರೆಸ್ಟ್ ಇದೆ, ವಾಪಸ್ ಬ್ಯಾಂಗ್ಳೂರ್ ಬರೋಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಇದೆ. ಸೊ ಹೋಪ್ಫುಲಿ ಯಾವ ಫ್ರಾಂಚೈಸಿ ಅವರು ಟಾರ್ಗೆಟ್ ಮಾಡಿ ತಗೊಳ್ತಾರೆ ಅಂತ ನಮ್ಗೆ ಐಡಿಯಾಸ್ ಇಲ್ಲ. ಬಟ್ ಡೆಫಿನೆಟ್ಲಿ RCB ನ ಅವರು ತಗೊಂಡ್ರೆ ಐ ಥಿಂಕ್ ಇಟ್ ಕುಡ್ ಬಿ ಫಾರ್ ಬೆಟರ್. ಹೋಮ್ ಕಮಿಂಗ್ ಆಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ.
ಸಿ ಬಿ ಎಷ್ಟೋ ಜನ ಫಿನಿಶ್ಡ್ ಪ್ಲೇಯರ್ಸ್ ಕರಿಯರ್ ನ ರಿವೈವ್ ಮಾಡಿ ಕೊಟ್ಟಿದೆ. ಸೊ ಹೋಪ್ಸ್ ಕೆ ಎಲ್ ರಾಹುಲ್ ಕೂಡ ಒಂದು ಒಳ್ಳೆ ಅಪರ್ಚುನಿಟಿ ಕೊಡ್ಬೋದು ಆರ್ ಸಿ ಬಿ. ಬಟ್ ಸ್ಟಿಲ್ ಇಟ್ಸ್ ಮೆಗಾ ಆಕ್ಷನ್, ಯಾವ ಟೀಮಿಗೆ ಕೂಡ ಹೋಗ್ಬೋದು ಅವರು. ನಾವು ಒಂದು ಹೋಪ್ಸ್ ಇರೋದು ಆರ್ ಸಿ ಬಿಗೆ ಬರ್ತಾರೆ, ಆರ್ ಸಿ ಬಿ ಅವ್ರು ಟಾರ್ಗೆಟ್ ಮಾಡ್ತಾರೆ ಅಂತ. ಬಟ್ ಎಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತ ಗೊತ್ತಿಲ್ಲ ಆಕ್ಷನ್ ಅಲ್ಲಿ. ಓಕೆ, ಇದು ಲಕ್ನೋ ಸೂಪರ್ ಜೈಂಟ್ಸ್ ಅವರ ರಿಟೆನ್ಷನ್ ಆಗಿತ್ತು. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.